ವಿಜಯಪುರ ಭೂತನಾಳ ಕೆರೆಯಲ್ಲಿ ತಾಯಿ 5 ಮಕ್ಕಳ ಶವ, ಪತಿ ಪತ್ನಿ ನಡುವೆ ಕೌಟುಂಬಿಕ ಕಲಹ ಆರೋಪ. ಕೂಲಿ ಕೆಲಸಕ್ಕೆ ಹೊರಟಿದ್ದು ಬುತ್ತಿ ಮಾಡಿಕೊಡುವ ಸಂಬಂಧ ಇಬ್ಬರ ಮಧ್ಯೆ ಗಲಾಟೆ. ಬಳಿಕ ಮಕ್ಕಳ ಜೊತೆ ಶೋಭಾ ನಾಪತ್ತೆಯಾಗಿದ್ರು. ಪತಿ ಕುಡಿದು ಗಲಾಟೆ ಮತ್ತು ಅಕ್ರಮ ಸಂಬಂಧದ ಆರೋಪ ಮಾಡುತ್ತಿರೋ ಕುಟುಂಬಸ್ಥರು. ಹುಡುಗಿ ನೋಡಲು ಬಂದಿದ್ದ ಕಾರಿನಲ್ಲಿ ಏಕಾಏಕಿ ಬೆಂಕಿ. ರಸ್ತೆ ಬದಿ ನಿಲ್ಲಿಸಿದ್ದ ಕಾರಿನಲ್ಲಿ ಕಾಣಿಸಿಕೊಂಡ ಬೆಂಕಿ. ಹೊತ್ತಿ ಉರಿದ ಆನಂದ ಅವರ ರೊನಾಲ್ಡ್ ಡಸ್ಟರ್ ಕಾರ್. ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತಿರೋ ಸಾಧ್ಯತೆ. ವಿಜಯಪುರದ ಜಿಂದಗಿ ಹಳೆ ಬಜಾರ್ ಬಳಿ ಘಟನೆ. ಕನ್ಯಾ ನೋಡಲು ಜಿಂದಗಿಗೆ ಬಂದಿದ್ದ ವೇಳೆ ಘಟನೆ. ಪತ್ನಿ ಜೊತೆಗಿನ ಫೋಟೋ ಸ್ಟೇಟಸ್ ಹಾಕಿದ್ದಕ್ಕೆ ವ್ಯಕ್ತಿಯ ಕೊಲೆ. ಬೆಳಗಾವಿಯಲ್ಲಿ ಕೊಡಲಿಯಿಂದ ಕೊಚ್ಚಿ ವ್ಯಕ್ತಿಯ ಹತ್ಯೆ. ಪತ್ನಿ ಜೊತೆ ಅನೈತಿಕ ಸಂಬಂಧ ಹೊಂದಿದ್ದ ರಮೇಶ್. ಬನ್ನಪ್ಪ ಒಡೆಯರ್ ಲಕ್ಷ್ಮಿ ದಂಪತಿಯಿಂದ ಕೃತ್ಯ. ವಾಟ್ಸಪ್ ಸ್ಟೇಟಸ್ನಲ್ಲಿ ಪತ್ನಿ ಜೊತೆಗಿನ ಫೋಟೋ. ಆಕ್ರೋಶಗೊಂಡು ರಮೇಶ್ ಮತ್ತು ಪತ್ನಿ ಜ್ಯೋತಿಯಿಂದ ಕೃತ್ಯ. ಈ ಬಾರಿಯ ದಸರಾದಲ್ಲಿ ಕಂಬಳ ಇರುತ್ತದೆ ಎಂದ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ. ವೀರನಹೊಸಹಳ್ಳಿಯಲ್ಲಿ ಗಜಪಯಣಕ್ಕೆ ಚಾಲನೆ ನೀಡಿದ ಬಳಿಕ ಸಚಿವರ ಮಾತು. ಸಿಎಂ ಕೂಡ ಕಂಬಳ ನಡೆಸಿ ಎಂದು ಸೂಚನೆ ಕೊಟ್ಟಿದ್ದಾರೆ ಎಂದಿದ್ದಾರೆ. ಇದೇ ಸಂದರ್ಭ 25 ವರ್ಷಗಳಿಂದ ದಸರಾದಲ್ಲಿ ಅಭಿಮನ್ಯು ಭಾಗಿಯಾಗಿತ್ತು. ಈ ಬಾರಿ ಅಭಿಮನ್ಯು ನಿವೃತ್ತಿಯಾಗಿದೆ. ಹೀಗಾಗಿ ಅಭಿಮನ್ಯುವಿಗೆ ಪೂಜೆ ಸಲ್ಲಿಸಿ ಬೀಳ್ಕೊಡಲಾಗಿದೆ ಎಂದಿದ್ದಾರೆ. ದೇವಾಲಯದ ಕೆರೆಗೆ ಬಿದ್ದು 9ನೇ ತರಗತಿ ವಿದ್ಯಾರ್ಥಿಯೋರ್ವ ಮೃತಪಟ್ಟ ಘಟನೆ ಉಡುಪಿ ನಗರದ ತೆಂಕಪೇಟೆಯಲ್ಲಿರುವ ವೆಂಕಟರಮಣ ದೇವಾಲಯದಲ್ಲಿ ನಡೆದಿದೆ. ಮೃತನನ್ನು ಕುಕ್ಕಿಕಟ್ಟಿ ನಿವಾಸಿ ಆದಿತ್ಯ ನಾಯಕ್ ಎಂದು ಗುರುತಿಸಲಾಗಿದೆ. ದೇವಾಲಯದಲ್ಲಿ ನಡೆಯುತ್ತಿದ್ದ ಭಜನಾ ಸಪ್ತಾಹ ಕಾರ್ಯಕ್ರಮದ ವೇಳೆ ಘಟನೆ ಸಂಭವಿಸಿದೆ.